ಇನ್ನು ಎಂಬಿ ಪಾಟೀಲ್ ಹಾಗೂ ನಟ ಪ್ರಕಾಶ್ ರೈ ಮಧ್ಯೆ ಟಾಕ್ ಫೈಟ್ ಶುರುವಾಗಿದೆ. ರೈತರ ಪ್ರತಿಭಟನೆಯಲ್ಲಿ ನಟ ಪ್ರಕಾಶ್ ರೈ ಅವರು ಭಾಗಿಯಾಗಿದ್ರು. ಪ್ರಕಾಶ್ ರೈ ಪ್ರತಿಭಟನೆಗೆ ಎಂಬಿ ಪಾಟೀಲ್ ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಮಾತ್ರ ಪ್ರಕಾಶ್ ರೈ ಹೋರಾಟ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಕಾಶ್ ರೈ ಬಹುಭಾಷಾ ನಟ ಅಲ್ವಾ, ಬೇರೆ ರಾಜ್ಯದಲ್ಲಿ ಹೋರಾಡ್ಲಿ ಅಂತ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಎಂಬಿ ಪಾಟೀಲ್ ಅವರ ಈ ಮಾತಿಗೆ ಪ್ರಕಾಶ್ ರೈ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲ ಕಡೆನೂ ನಾವು ಹೋರಾಟವನ್ನ ಮಾಡಿದ್ದೀವಿ. ಮಣಿಪುರ, ಪ್ಯಾಲೆಸ್ತೀನ್ ಬಗ್ಗೆಯೂ ಮಾತನಾಡಿದ್ದೀನಿ. ಗುಜರಾತ್ ಮಹಾಪ್ರಭು ಬಗ್ಗೆಯೂ ಪ್ರಶ್ನೆ ಮಾಡಿದ್ದೀನಿ. ನೀವು ಒಂದು ಪಕ್ಷದವರು, ನನಗೆ ಯಾವ ಪಕ್ಷ ಕೂಡ ಇಲ್ಲ, ಜವಾಬ್ದಾರಿಯಿಂದ ಮಾತನಾಡಿ ಪಾಟೀಲ್ ರೇ ಅಂತ ಎಂಬಿ ಪಾಟೀಲ್ ಅವರಿಗೆ ನಟ ಪ್ರಕಾಶ್ ರೈ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಟರಿದ್ದಾರಲ್ಲ ಅವರು, ಪ್ರಕಾಶ್ ರಾಜ್ ಅವ್ರಿಗೆ ಹೇಳ್ತೀನಿ, ಕೇವಲ ಕರ್ನಾಟಕ ಯಾಕೆ ಅಷ್ಟೇಪ್ಪ, UPಯಲ್ಲೂ ಮಾಡಿ, ಆಂಧ್ರ ಪ್ರದೇಶದಲ್ಲೂ ಮಾಡಿ, ತೆಲಂಗಾಣದಲ್ಲೂ ಮಾಡಿ, ಅಸ್ಸಾಂದಲ್ಲೂ ಮಾಡಿ. ಇಲ್ಲಿ ಬಹುಭಾಷಾ ನಟರಿದ್ದಾರಲ್ಲ ಅವರು, ಬರೀ ಕರ್ನಾಟಕದಲ್ಲಿ ಯಾಕಷ್ಟೇ ನಿಮ್ಮದು, ತೆಲಂಗಾಣದಲ್ಲಿ ಮಾಡಿ, ಆಂಧ್ರ ಪ್ರದೇಶದಲ್ಲಿ ಮಾಡಿ, ಅಸ್ಸಾಂದಲ್ಲಿ ಮಾಡಿ, UPಯಲ್ಲಿ ಮಾಡಿ, ಮಹಾರಾಷ್ಟ್ರದಲ್ಲಿ ಮಾಡಿ, ಗುಜರಾತ್ದಲ್ಲಿ ಮಾಡಿ, ಅಲ್ಲಿನೂ ಕೂಡ ಹೋರಾಟ ಮಾಡಿರಿ. ಪ್ರಕಾಶ್ ರಾಜ್ ಅವ್ರಿಗೆ ಪಾಟೀಲ್ ರೇ ಏನೊಂದು ಹೇಳಿಕೆ ಕೊಟ್ಟಿದ್ರಿ. ಪ್ರಕಾಶ್ ರೈ ಅವರೇ, ಅವರು ತೆಲಂಗಾಣಗೆ, ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ, ಗುಜರಾತ್ನಲ್ಲೂ ಹೋರಾಟ ಮಾಡಿ ಅಂತ. ಸ್ವಾಮಿ, ಇದು ದೇವನಹಳ್ಳಿ ರೈತರ ಸಮಸ್ಯೆ. ಕರ್ನಾಟಕದಲ್ಲೇ ದೇವನಹಳ್ಳಿನಲ್ಲೇ ಹೋರಾಟ ಮಾಡಬೇಕು. ಅಲ್ಲೆಲ್ಲ ಹೋರಾಟ ಮಾಡಿದೀವಿ. ತಮಿಳುನಾಡಿನಲ್ಲಿ 100 ದಿನ ರೈತರು ಮಹಾಪ್ರಭು ಮುಂದೆ ಡೆಲ್ಲಿಲಿ ಕೂತಾಗ ಹೋಗಿ ಕೂತವನು ನಾನೇ. ಪಂಜಾಬ್, ಹರಿಯಾಣದ ರೈತರು ಹೋರಾಟ ಮಾಡೋದಕ್ಕಿದ್ದವನು ನಾನೇ. ನಾವು ಎಲ್ಲ ಕಡೆನೂ ಮಾತಾಡ್ತೀವಿ. ನಾವು ಮಣಿಪುರದಲ್ಲಿ ಅನ್ಯಾಯ ಆದ್ರೂ ಮಾತಾಡ್ತೀವಿ, ಪ್ಯಾಲೆಸ್ಟೀನ್ ಅನ್ಯಾಯ ಆದ್ರೂ ಮಾತಾಡ್ತೀವಿ. ಇನ್ನು ಗುಜರಾತಿನ ಗುಜರಾತಿ ಮಹಾಪ್ರಭು ಪ್ರಧಾನಿಯವರನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ. ಆಯಾ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಯಾವ ಪಕ್ಷದವರು ಅಲ್ಲ, ಜನರ ಪಕ್ಷದವರು. ನೀವು ಒಂದು ಪಕ್ಷದವರು. ಹೀಗಾಗಿ ಜನರಿಗೆಲ್ಲ ಸಮಸ್ಯೆ ಆದರೂ ಮಾತಾಡೋದು ನಮ್ಮ ಕರ್ತವ್ಯ, ಅದು ಹೋರಾಟ. ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಇನ್ನು ಈ ದೇವನಹಳ್ಳಿ ವಿಷಯಕ್ಕೆ ಬರೋಣ. ನೋಡಿ, ಮುಖ್ಯಮಂತ್ರಿಗಳು ಸಭೆ ಕರೆದು ಒಂದು ಮಾತು ಹೇಳಿದ್ದಾರೆ. ನಾವು ಜನಪರವಾದ ನಿರ್ಧಾರ ತಗೋಬೇಕು ಅಂತಿದ್ದೀವಿ. ಆದರೆ ಅದರಲ್ಲಿ ಒಂದು ಕಾನೂನಿನ ಒಂದಷ್ಟು ಕಷ್ಟಗಳಿವೆ. ಅದನ್ನು ನಾನು 15ನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದರ ಕಾನೂನಿನ ಕಷ್ಟಗಳನ್ನು ತೀರಿಸಬಹುದು, ಜನಪರ ಒಂದು ನಿಲುವು ಹೇಗೆ ತಗೋಬಹುದು ಅಂತ. ಈ ಮಧ್ಯೆ ದೇವನಹಳ್ಳಿಯಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು, ಪುಡಾರಿಗಳು ಹೋಗ್ಬಿಟ್ಟು ನಿಮಗೆ 3 ಕೋಟಿ ಕೊಡ್ತೀವಿ, ಸರ್ಕಾರದಿಂದ ಕಾನೂನು ಪ್ರಕಾರ ಕೊಡೋದು ತುಂಬಾ ಲೇಟ್ ಆಗುತ್ತೆ ಅಂತ ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ, ಇನ್ನೊಂದು 25 ವರ್ಷ ನೀವು ಮಾರಕ್ಕಾಗಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.